Welcome to my YouTube channel IT World Badami sir. So ಇವತ್ತು 23 ಏಪ್ರಿಲ್ 2024 ಕರೆಂಟ್ ಅಫೇರ್ಸ್ ಬಗ್ಗೆ ಕ್ವೆಶ್ಚನ್ಸ್ ಮತ್ತು ಆನ್ಸರ್ಸ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ಇವನ್ ಆನ್ಸರ್ ಬಗ್ಗೆನೇನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೊಡ್ತೀನಿ. ಸೊ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸೊ ಒಂದು ರಿಕ್ವೆಸ್ಟ್ ಏನಂದರೆ ಇನ್ನೊಂದು ಚಾನಲ್ ಏನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ವೆರಿ ಶಾರ್ಟ್ಲಿ ಆನ್ಲೈನ್ ಕ್ವಿಝ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಕ್ವಿಝ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸೊ ನೀವು ಸಬ್ಸ್ಕ್ರೈಬ್ ಇದ್ದರೆ ಮಾತ್ರ ಅದೇನಲ್ಲ ಆ ಕ್ವಿಝ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಕ್ವಿಝ್ ಕಂಡಕ್ಟ್ ಮಾಡೋದು ಉದ್ದೇಶ ಏನಂದರೆ ನೀವೇನು ಓದಿರಿ ಇನ್ನೊವರಿಗೆ ಏನು ಸ್ಟಡಿ ಮಾಡ್ಕೊಂಡ್ರಲ್ಲ ಆ ಸ್ಟಡಿ ಮಾಡಿದ್ದೇನಲ್ಲ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ನಿಮ್ಮದು ಟ್ಯಾಲೆಂಟು ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಏನೆಲ್ಲ ಚೆಕ್ ಮಾಡ್ಕೋಬೋದು. ಸೊ ಆ ಕಾರಣಕ್ಕೇನೆಲ್ಲ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಶೆ ರಿಕ್ವೆಸ್ಟ್. ಸೊ ಇವತ್ತಿನ ಸೆಷನ್ನಲ್ಲಿ ಫಸ್ಟ್ ಕ್ವಶನ್, ಫಿದೆ ಕ್ಯಾಂಡಿಡೇಟ್ ಟೂರ್ನಮೆಂಟ್ ಗೆದ್ದ ಅತ್ಯಂತ ಕ್ರಿಯ ಪುರುಷ ಆಟಗಾರ ಯಾರು? ಫಿದೆ ಕ್ಯಾಂಡಿಡೇಟ್ ಟೂರ್ನಮೆಂಟ್ ಗೆದ್ದ ಅತ್ಯಂತ ಕ್ರಿಯ ಪುರುಷ ಆಟಗಾರ ಯಾರು? Who has become the youngest male player to win the FIDE candidate tournament? So the options are, ಅದಕ್ಕೆ 4 ಆಪ್ಷನ್ಸ್ ಇದಾವೆ. ಫಸ್ಟ್ ಆಪ್ಷನ್ ಇಸ್ ಡಿ ಗುಕೇಶ್. ಸೆಕೆಂಡ್ ಆಪ್ಷನ್ ಹಿಕ್ರು ನಕಮುರಾ. ಥರ್ಡ್ ಆಪ್ಷನ್ ನಿಜಾತ್ ಅಬಾಸೋವ್. ಫೋರ್ತ್ ಆಪ್ಷನ್ ಆರ್ ಪ್ರಜ್ಞಾನಂದ. ಸೊ ಸರಿಯಾದ ಉತ್ತರ ದ ರೈಟ್ ಆನ್ಸರ್ ಈಸ್ ಡಿ ಗುಕೇಶ್. ಸೊ ಯಂಗೆಸ್ಟ್ ಮೇಲ್ ಪ್ಲೇಯರ್ ಇವರು. ಸೊ ಇವ್ರ ಬಗ್ಗೆ ಎಕ್ಸ್ಪ್ಲೈನ್ ಕೊಡಬೇಕಂದ್ರೆ ಗುಕೇಶ್ ಏಪ್ರಿಲ್ 2024ರಲ್ಲಿ 17ನೇ ವಯಸ್ಸಿನಲ್ಲಿ ಈ ಸಾಧನೆಯನ್ನು ಮಾಡಿದರು. ಪಂದ್ಯಾವಳಿಯನ್ನು ಗೆದ್ದ ಅತ್ಯಂತ ಕ್ರಿಯ ಆಟಗಾರ ಆದರು. ಇವ್ರ ವಯಸ್ಸೆಷ್ಟೇ 17 ಇಯರ್ಸ್ ಓಲ್ಡ್. ಓನ್ಲಿ 17 ಇಯರ್ಸ್ ಓಲ್ಡ್ ಇದ್ದರಲ್ಲೇ ಈ ಏಜ್ನಲ್ಲಿ. ಸೊ ಇದಕ್ಕೇನೆಲ್ಲ ವರ್ಲ್ಡ್ ರೆಕಾರ್ಡ್ ಮಾಡಿದರು ಅವರು. ಸೊ ಇನ್ನೊಂದು ಪಾಯಿಂಟ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಹಿಂದಿನ ದಾಖಲೆಗಳನ್ನು ಗಮನಾರ್ಹ ಅಂತರದಿಂದ ಮೀರಿಸಿದರು ಮತ್ತು ವಿಶ್ವ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ ಪಡೆದು 2ನೇ ಭಾರತೀಯ ಆಟಗಾರರಾದರು. ಸೊ ಇವರು 2ನೇ ಭಾರತೀಯ ಆಟಗಾರರು ಅಂದರೆ ಈ ಪದವನ್ನು ಪಡೆದವರು 2 ಆಟಗಾರರು. ಗುಕೇಶ್ ಅಚೀವ್ಡ್ ದಿಸ್ ಫೀಟ್ ಇನ್ ಏಪ್ರಿಲ್ 2024 at the age of 17, making him the youngest player ever to win the tournament. He surpassed previous record by a significant margin and became the second Indian player to qualify a world champion final. ಸೊ ಇವ್ರದ್ದು ಫೋಟೋನು ತಾವು ನೋಡಿರ್ಬೋದು. ಸೊ ಇವರವರು ಸುಗೇಶ್. ಸೊ ಇವರು ಮಾಡಿದ್ದ ಸಾಧನೆಗೆ ಇವ್ರದ್ದು ಬಯೋಗ್ರಫಿ ಏನಂದರೆ, ಸೊ ಇವರು ಜನಿಸಿದ್ದು ತಮಿಳ್ನಾಡಲ್ಲಿ ಚೆನ್ನೈನಲ್ಲಿ ಜನಿಸಿದ್ದು. ಬಟ್ ಇವರು ತೆಲುಗು ಭಾಷೆಯಲ್ಲಿ ತಮ್ಮ ಸ್ಟಡಿಯನ್ನು ಮಾಡಿದ್ದಾರೆ. ಡಿ ಗುಕೇಶ್ HS credential making history. Born in Chennai, Tamil Nadu, Gukesh comes from Telugu family with roots in the Godavari Delta region of Andhra Pradesh. ಎರಡನೇ ಕ್ವಶನ್ ಏನಂದರೆ, ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ವರ್ಲ್ಡ್ ಅರ್ತ್ ಡೇ ಸೆಲೆಬ್ರೇಟೆಡ್? 4 ಆಪ್ಷನ್ಸ್ ಆರ್ 21st ಏಪ್ರಿಲ್, 22nd ಏಪ್ರಿಲ್, 23rd ಏಪ್ರಿಲ್, 24th ಏಪ್ರಿಲ್. ದ ಕರೆಕ್ಟ್ ಆನ್ಸರ್ ಈಸ್, ಸರಿಯಾದ ಉತ್ತರ
22nd ಏಪ್ರಿಲ್. ಸೊ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಂದ್ರೆ, ಮೊದಲು ಭೂ ದಿನವನ್ನು ಏಪ್ರಿಲ್ 22, 1970 ನಡೆಸಲಾಯಿತು. ದ ವೆರಿ ಫಸ್ಟ್ ಅರ್ತ್ ಡೇ ವಾಸ್ ಹೆಲ್ಡ್ ಆನ್ ಏಪ್ರಿಲ್ 22, 1970. 1970ನಲ್ಲಿ ಇದು ಭೂ ದಿನವನ್ನು ಪ್ರಾರಂಭಿಸಲಾಯಿತು. ಸೊ ದ ನೆಕ್ಸ್ಟ್ ಒನ್ ಈಸ್ ತ್ರಿಶೂರ್ಪುರಂ 2024 ಅತಿ ದೊಡ್ಡ ದೇವಾಲಯದ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ತ್ರಿಶೂರ್ಪುರಂ 2024 ಅತಿ ದೊಡ್ಡ ದೇವಾಲಯದ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ದ ಬಿಗ್ಗೆಸ್ಟ್ ಟೆಂಪಲ್ ಫೆಸ್ಟಿವಲ್ Trishurpuram 2024 has been celebrated in which state? The options are Kerala, Tripura, Karnataka, Maharashtra. ಸರಿಯಾದ ಉತ್ತರ ಕೇರಳದಲ್ಲಿ ತ್ರಿಶೂರ್ಪುರಂ 2024 ಅನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಡಬೇಕಂದ್ರೆ, ತ್ರಿಶೂರ್ಪುರಂ ಭಾರತದ ಕೇರಳದ ತ್ರಿಶೂರ್ನಲ್ಲಿ ನಡೆಯುವ ವಾರ್ಷಿಕ ಹಿಂದೂ ದೇವಾಲಯದ ಉತ್ಸವವಾಗಿದೆ. ಇದು ಒಂದು ಹಿಂದೂ ದೇವಾಲಯದ ಉತ್ಸವವಾಗಿದೆ. Trishurpuram is an annual Hindu temple festival held in Trishur, Kerala, India. It's a widely known fact and documented across various sources that Trishurpuram is associated with Kerala. So again, ಮಗ್ಗಲ್ ಕ್ಯಾಂಪ್ ಪಿಕ್ಚರ್ ನೋಡ್ತಾ ಇದ್ದಾರೆ. ಸೊ ಆ ಫೆಸ್ಟಿವಲ್ದು ಒಂದು ಇಮೇಜ್ ಇದೆ. ನೆಕ್ಸ್ಟ್ ಕ್ವಶನ್ ಇಸ್, ಪೂರ್ವ ತರಂಗ್ ವ್ಯಾಯಾಮವನ್ನು ಯಾರಿಂದ ಆಯೋಜಿಸಲಾಗಿದೆ? ಪೂರ್ವ ತರಂಗ್ ವ್ಯಾಯಾಮವನ್ನು ಯಾರಿಂದ ಆಯೋಜಿಸಲಾಗಿದೆ? ಈಸ್ಟರ್ನ್ ವೇವ್ ಎಕ್ಸರ್ಸೈಸ್ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಬೈ whom? Eastern wave exercise has been organized by whom? The options are Bharatiya Naukapade, Indian Navy, Bharatiya Vayupade, Indian Air Force, Bharatiya Coast Guard, Indian Coast Guard, Bharatiya Sene, Indian Army. ಸರಿಯಾದ ಉತ್ತರ ಇಂಡಿಯನ್ ನೇವಿ. ಸೊ ಇದ್ರ ಬಗ್ಗೆ ಏನೆಲ್ಲ ಎಕ್ಸ್ಪ್ಲನೇಷನ್ ಕೊಡಬೇಕಿಂತ ಮುಂಚೆಯಾಗಿ ಇಲ್ಲಿ ಇಮೇಜ್ ನೋಡಿರ್ಬೋದು ನೀವು. ರೀಸೆಂಟ್ ನ್ಯೂಸ್ ರಿಪೋರ್ಟ್ ಸ್ಪೆಸಿಫಿಕಲಿ ಫ್ರಾಮ್ April 22nd, 2024 mentioned the Indian Navy conducted exercise Eastern Way of the Eastern Seaboard. The next question is, 2020ರಲ್ಲಿ ಹೆಚ್ಚು ಮಿಲಿಟರಿ ಖರ್ಚು ಮಾಡುವ ದೇಶ ಯಾವುದು? 2023ರಲ್ಲಿ ಹೆಚ್ಚು ಮಿಲಿಟರಿ ಖರ್ಚು ಮಾಡುವ ದೇಶ ಯಾವುದು? ವಿಚ್ ಈಸ್ ದ ಕಂಟ್ರಿ ವಿತ್ ದ ಮೋಸ್ಟ್ ಮಿಲಿಟರಿ ಸ್ಪೆಂಡರ್ಸ್ ಇನ್ 2023? ಆ್ಯಂಡ್ ದ ಆಪ್ಷನ್ಸ್ ಆರ್ ಚೈನಾ, ಅಮೇರಿಕಾ, ಭಾರತ, ರಷ್ಯಾ. ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಈಸ್ ಅಮೇರಿಕಾ. ಸೊ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಏನು ಕೊಡಬೇಕಂದ್ರೆ, SIPRI ಈ ವರದಿಯ ಪ್ರಕಾರ $916 ಬಿಲಿಯನ್ ಮಿಲಿಟರಿ ವೆಚ್ಚಕ್ಕಾಗಿ ಅಮೇರಿಕಾದವರು ಖರ್ಚು ಮಾಡಿದ್ದಾರೆ. ಬೇಸ್ಡ್ ಆನ್ ದ ರಿಪೋರ್ಟ್ ಟು SIPRI, ದ ಯುನೈಟೆಡ್ ಸ್ಟೇಟ್ ಲೆಡ್ ದ ranking for military spending in 2023 with an estimated $916 billion. Next one is, Citroen India the brand ambassador yaru? Citroen India the brand ambassador yaru?
Who has become the brand ambassador of Citroen India? The options are Virat Kohli, Sachin Tendulkar, Mahendra Singh Dhoni, and Rohit Sharma. ಸರಿಯಾದ ಉತ್ತರ ಮಹೇಂದ್ರ ಸಿಂಗ್ ಧೋನಿ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಂದ್ರೆ, ಭಾರತದಲ್ಲಿ ಧೋನಿಯ ಅಪಾರ ಜನಪ್ರಿಯತೆ ಮತ್ತು ಖ್ಯಾತಿಯ ಸಿಟ್ರಾನ್ಸ್ ಬ್ರ್ಯಾಂಡ್ ಇಮೇಜನ್ನು ಹೆಚ್ಚಿಸಲು ಮತ್ತು ಹೆಚ್ಚಿನ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ನಿರೀಕ್ಷಿಸಲಾಗಿದೆ. ಆ ಕಾರಣಕ್ಕೆಲ್ಲ ಬ್ರ್ಯಾಂಡ್ ಅಂಬಾಸಡರ್ ಆಗಿ MS ಧೋನಿಯವರಿಗೆ ಆಯ್ಕೆ ಮಾಡಲಾಗಿದೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು ಫಾರ್ ದಿಸ್ ವಾಚಿಂಗ್. ಥ್ಯಾಂಕ್ ಯು.